ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳು ಈಗಾಗಲೇ ಅರಣ್ಯ ಭವನವನ್ನು ಸಹ ಪ್ರವೇಶ ಮಾಡಲಾಗಿರುವಂಥದ್ದು. ವೀರ್ನ ಹೊಸಳ್ಳಿಯಲ್ಲಿ ಗಜಪಯಣದ ಬಳಿಕ ಕಾಡಿನಿಂದ ನಾಡಿನತ್ತ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 9 ಆನೆಗಳು ಮೈಸೂರಿನ ಅಶೋಕಪುರಂನಲ್ಲಿರುವಂಥ ಅರಣ್ಯ ಭವನವನ್ನು ಸದ್ಯಕ್ಕೆ ತಲುಪಿರುವಂಥದ್ದು. ಬಹಳ ಸುರಕ್ಷಿತವಾಗಿ ಲಾರಿಗಳ ಮೂಲಕ 9 ಆನೆಗಳನ್ನು ಸದ್ಯಕ್ಕೆ ಕರೆತರಲಾಗಿರುವಂಥದ್ದು. ಕ್ಯಾಪ್ಟನ್ ಅಭಿಮನ್ಯುವಿನ ಜೊತೆ ಭೀಮಾ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಧನಂಜಯ, ಕಂಜನ್, ಕಾವೇರಿ ಮತ್ತು ಲಕ್ಷ್ಮಿ ಆನೆಗಳು ಮೊದಲ ಹಂತದಲ್ಲಿ 9 ಆನೆಗಳು ಏನು ಮೈಸೂರನ್ನು ಸಹ ಪ್ರವೇಶ ಮಾಡಲಿರುವಂಥದ್ದು. 3 ದಿನಗಳ ಕಾಲ ಮೈಸೂರಿನ ಅಶೋಕಪುರಂನಲ್ಲಿರುವಂಥ ಇಲ್ಲಿ ಆನೆಗಳು ವಾಸ್ತವ್ಯನ ಸದ್ಯಕ್ಕೆ ಹೂಡಲಿರುವಂಥದ್ದು. 7ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಸಾಂಪ್ರದಾಯಿಕವಾಗಿ ಏನು ಮೈಸೂರು ಅರಮನೆಯನ್ನು 9 ಆನೆಗಳು ಪ್ರವೇಶ ಮಾಡಲಿರುವಂಥದ್ದು. ಅಲ್ಲಿಯವರೆಗೂ 3 ದಿನಗಳ ಕಾಲ ಇಲ್ಲಿ ಮಾವುತರು ಮತ್ತು ಕಾವಡಿಗಳು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆನೆಗಳಿಗೆ ಒಂದು ರೀತಿ ರಾಜಾತಿಥ್ಯವನ್ನು ಸಹ ನೀಡಲಾಗುವಂಥದ್ದು. ಕಾಡಿನಲ್ಲಿದ್ದಂಥ ಸಂದರ್ಭದಲ್ಲಿ ಆನೆಗಳು ಆ ಕಾಡಿಗೆ ತೆರಳಿ ಆಹಾರವನ್ನು ಅರಸುವಂಥದ್ದು, ಅಲ್ಲಿ ಆಹಾರವನ್ನು ಸೇವನೆ ಮಾಡುವಂಥದ್ದು. ಆದರೆ ಇಲ್ಲಿ ಮೈಸೂರಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಆನೆಗಳಿಗೆ ಬೇಕಾದಂಥ ಪ್ರತಿಯೊಂದು ಆಹಾರವನ್ನು ಮಾವುತರು ಮತ್ತು ಕಾವಡಿಗರು ನೀಡುವಂಥದ್ದು. ಜೊತೆಗೆ ಜಂಬೂ ಸವಾರಿಯಲ್ಲಿ ಆನೆಗಳು ಭಾಗಿಯಾಗುವಂಥ ಕಾರಣಕ್ಕಾಗಿ ವೈದ್ಯಾಧಿಕಾರಿಗಳು ತಿಳಿಸುವ ಪ್ರಕಾರ ಆನೆಗಳಿಗೆ ಆಹಾರವನ್ನು ಸದ್ಯಕ್ಕೆ ನೀಡಲಾಗುವಂಥದ್ದು. ಏನು ಆನೆಗಳ ತಾಲೀಮಿಗೂ ಮುನ್ನವೇ ಸದ್ಯಕ್ಕೆ ವೈದ್ಯಾಧಿಕಾರಿಗಳು ತಿಳಿಸುವ ಪ್ರಕಾರ ಪೌಷ್ಟಿಕ ಆಹಾರವನ್ನು ಸಹ ವಿತರಣೆ ಮಾಡಲಿರುವಂಥದ್ದು. ಈಗಾಗಲೇ ಏನು ಮೈಸೂರಿನ ಅರಣ್ಯ ಭವನವನ್ನು ತಲುಪಿರುವಂಥ ಆನೆಗಳನ್ನು ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸದ್ಯಕ್ಕೆ ಇಲ್ಲಿ ಆಗಮಿಸಿರುವಂಥದ್ದು. ಆದರೆ ಆನೆಗಳ ಬಳಿ ಯಾವುದೇ ರೀತಿ ಸಾರ್ವಜನಿಕರು ತೆರಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹಗ್ಗವನ್ನು ಸದ್ಯಕ್ಕೆ ಹಾಕಿರುವಂಥದ್ದು. ಆ ಒಂದು ಹಗ್ಗದಿಂದ ಒಳಭಾಗ ಯಾರೂ ಸಹ ಪ್ರವೇಶ ಮಾಡದೇ ಇರುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಮಾವುತರು ಕಾವಡಿಗಳು ನೋಡಿಕೊಳ್ಳುವಂಥದ್ದು. 3 ದಿನಗಳ ಕಾಲ ಇಲ್ಲಿ ಅರಣ್ಯ ಭವನದಲ್ಲಿ ವಾಸ್ತವ್ಯ ಹೂಡಿದ ಬಳಿಕ 7ನೇ ತಾರೀಕು ಮೈಸೂರು ಅರಮನೆಯನ್ನು ಸದ್ಯಕ್ಕೆ ಮೊದಲ ಹಂತದ ಗಜಪಡೆ ಪ್ರವೇಶ ಮಾಡಲಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.